ನಾವು ಸನ್ಯಾಸಿಗಳ ನಾವು ರಾಜಕಾರಣ ಮಾಡೋಕೆ ಬಂದಿದ್ದು, ನಾವು ಸನ್ಯಾಸಿಗಳ ನಾವು ಕೂಡ ರಾಜಕಾರಣಕ್ಕೆ ಮಾಡೋಕೆ ಬಂದಿದ್ದು. ಹಾಸನದ ನಾಯಕರಿಗೆ ನಾವು ಗುಲಾಮರು ಅನ್ನುವ ಭಾವನೆ ಇದೆ. ರಾಮನಗರ ಗುಲಾಮತನಕ್ಕೆ ಕೊಟ್ಟಿದ್ದೀವಿ ಅಂತ ಅಂದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಎಚ್ಡಿಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮತ್ತು ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ತಲೆ ಬಾಗಿಸ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಜನ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಲೇ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನು ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನು ಏಕವಚನದಲ್ಲಿ ಮಾತಾಡ್ತಾರೆ ಕುಮಾರಣ್ಣವ್ರಿಗೆ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದು ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿಯೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮ್ಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ. ಮುಂದೆ ರಾಜಕೀಯ ಅಖಾಡಕ್ಕೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ನೇರವಾದಂಥ ಸವಾಲನ್ನು ಹಾಕಿದ್ದಾರೆ ಸರ್ ನಿನ್ನೆ. ಈ ನಾವೆಲ್ಲ ಏನು ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಅಖಾಡಕ್ಕೆ ಬಂದಿರೋದು, ನಾವೇನು ಸನ್ಯಾಸಿಗಳು. ಅವ್ರು ರಾಜಕೀಯ ಅಖಾಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರನ್ನ ಬೇರೆಯವ್ರನ್ನ, ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ ರಾಜಕೀಯ ಅಖಾಡದಲ್ಲಿ. ಯಾಕೆ ಹೋದ್ರು ಅವ್ರು ವಾಪಸ್ಸು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.